ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದಯೋಗಃ. ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಸಮವೇತಾಯುಯುತ್ಸವಃ. ಸಮವೇತಾಯುಯುತ್ಸವಃ. ಮಾಮಕಾಃ ಪಾಂಡವಾಶ್ಚೈವ. ಮಾಮಕಾಃ ಪಾಂಡವಾಶ್ಚೈವ. ಕಿಮಕುರ್ವತ ಸಂಜಯ. ಕಿಮಕುರ್ವತ ಸಂಜಯ. ಸಂಜಯ ಉವಾಚ. ಸಂಜಯ ಉವಾಚ. ದೃಷ್ಟ್ವಾ ತು ಪಾಂಡವಾನೀಕಂ. ದೃಷ್ಟ್ವಾ ತು ಪಾಂಡವಾನೀಕಂ. ವ್ಯೂಢಂ ದುರ್ಯೋಧನಸ್ತದಾ. ವ್ಯೂಢಂ ದುರ್ಯೋಧನಸ್ತದಾ. ಆಚಾರ್ಯಮುಪಸಂಗಮ್ಯ. ಆಚಾರ್ಯಮುಪಸಂಗಮ್ಯ. ರಾಜಾ ವಚನಮಬ್ರವೀತ್. ರಾಜಾ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ. ಪಶ್ಯೈತಾಂ ಪಾಂಡುಪುತ್ರಾಣಾಂ. ಆಚಾರ್ಯಮಹತೀಂ ಚಮೂಂ. ಆಚಾರ್ಯಮಹತೀಂ ಚಮೂಂ. ವ್ಯೂಢಾಂ ದ್ರುಪದಪುತ್ರೇಣ. ವ್ಯೂಢಾಂ ದ್ರುಪದಪುತ್ರೇಣ. ತವ ಶಿಷ್ಯೇಣ ಧೀಮತಾ. ತವ ಶಿಷ್ಯೇಣ ಧೀಮತಾ. ಅತ್ರ ಶೂರಾ ಮಹೇಶ್ವಾಸಾಃ. ಅತ್ರ ಶೂರಾ ಮಹೇಶ್ವಾಸಾಃ. ಭೀಮಾರ್ಜುನ ಸಮಾಯುಧಿ. ಭೀಮಾರ್ಜುನ ಸಮಾಯುಧಿ. ಯುಯುಧಾನೋ ವಿರಾಟಶ್ಚ. ಯುಯುಧಾನೋ ವಿರಾಟಶ್ಚ. ದ್ರುಪದಶ್ಚ ಮಹಾರಥಃ. ದ್ರುಪದಶ್ಚ ಮಹಾರಥಃ. ಧೃಷ್ಟಕೇತುಶ್ಚೇಕಿತಾನಃ. धृष्टकेतुश्चेकितानः. ಕಾಶಿರಾಜಶ್ಚ ವೀರ್ಯವಾನ್. काशिराजश्च वीर्यवान्. ಪುರುಜಿತ್ ಕುಂತಿಭೋಜಶ್ಚ. पुरुजित्कुन्तिभोजश्च. ಶೈಬ್ಯಶ್ಚ ನರಪುಂಗವಃ. शैब्यश्च नरपुङ्गवः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತೆಯ ಪ್ರಥಮ ಅಧ್ಯಾಯವಾಗಿರ್ತಕ್ಕಂಥ ಅರ್ಜುನ ವಿಷಾದಯೋಗ, ಇದರ ಅರ್ಥದ ಭಾಗವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ಮಹಾಭಾರತದ ಸಂಕ್ಷಿಪ್ತ ಕಥೆಯನ್ನು ಅವಲೋಕನ ಮಾಡಿದ್ದೇವೆ. ಹಾಗಾಗಿ ನೇರವಾಗಿ ಅರ್ಥದ ಕಡೆಗೆ ಹೋಗೋಣ. ಮೊದಲನೇ ಶ್ಲೋಕ ಧೃತರಾಷ್ಟ್ರ ಹೇಳ್ತಕ್ಕಂಥದ್ದು. ಈ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಲ್ಲಿ ಒಂದು ಶ್ಲೋಕವನ್ನು ಧೃತರಾಷ್ಟ್ರ ಹೇಳಿರ್ತಕ್ಕಂಥದ್ದು. 9 ಶ್ಲೋಕವನ್ನು ದುರ್ಯೋಧನ ಹೇಳ್ತಾನೆ. ಆಶ್ಚರ್ಯ ಆಗುತ್ತೆ ನಮಗೆ. ಭಗವದ್ಗೀತೆಯಲ್ಲಿ 9 ಶ್ಲೋಕಗಳನ್ನು ದುರ್ಯೋಧನ ಹೇಳಿರೋದು. 32 ಶ್ಲೋಕಗಳನ್ನು ಸಂಜಯ, 84 ಶ್ಲೋಕಗಳನ್ನು ಅರ್ಜುನ, 574 ಶ್ಲೋಕಗಳನ್ನು ಶ್ರೀಕೃಷ್ಣ ಉಪದೇಶ ಮಾಡಿರ್ತಕ್ಕಂಥದ್ದು. 1 ಶ್ಲೋಕ ಧೃತರಾಷ್ಟ್ರ, 9 ಶ್ಲೋಕ ದುರ್ಯೋಧನ, 32 ಶ್ಲೋಕ ಸಂಜಯ, 84 ಶ್ಲೋಕಗಳನ್ನು ಅರ್ಜುನ, 574 ಶ್ಲೋಕಗಳನ್ನು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೆಯ ಶ್ಲೋಕ ಧೃತರಾಷ್ಟ್ರ ಹೇಳಿದ್ದು. ಧೃತರಾಷ್ಟ್ರನ ಪ್ರಶ್ನೆ,
ವ್ಯಾಸರ ಪ್ರಸಾದದಿಂದ ಸಂಜಯ ಮಹಾಭಾರತದ ಕುರುಕ್ಷೇತ್ರದ ಯುದ್ಧವನ್ನು ನೇರವಾಗಿ ನೋಡ್ತಕ್ಕಂಥ ಸಾಮರ್ಥ್ಯ ಹೊಂದುತ್ತಾನೆ. ದಿವ್ಯ ದೃಷ್ಟಿಯನ್ನು ವ್ಯಾಸ ಮಹರ್ಷಿಗಳು ಕೊಡ್ತಾರೆ. ಅಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಸಂಜಯ ಧೃತರಾಷ್ಟ್ರನಿಗೆ ವರದಿ ಮಾಡ್ತಾ ಇರ್ತಾನೆ. ಹಾಗಾಗಿ ಒಂದು ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಸಂಜಯ ಅದನ್ನು ನೋಡ್ತಾ ಲೈವ್ ಕಾಮೆಂಟ್ರಿ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಎರಡು ಚಿತ್ರಣವನ್ನು ನಾವು ಮನಸ್ಸಿಗೆ ತಗೋಬೇಕು. ಈಗ ಮೊದಲು ಧೃತರಾಷ್ಟ್ರ ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ ಮಾಮಕಾಃ ಪಾಂಡವಾಃ ಚ ಕಿಂ ಅಕುರ್ವತ ಸಂಜಯ. ಹೇ ಸಂಜಯ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಃ ಚ ಏವ ಕಿಂ ಅಕುರ್ವತ. ಈ ಧರ್ಮಕ್ಷೇತ್ರದಲ್ಲಿ, ಈ ಒಂದು ಪುಣ್ಯಕ್ಷೇತ್ರದಲ್ಲಿ, ಈ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿರ್ತಕ್ಕಂಥ ಯುಯುತ್ಸವ, ಯುದ್ಧಕ್ಕಾಗಿ ಸೇರಿರ್ತಕ್ಕಂಥ ಸಮಾವೇತಾಹ, ಸೇರಿಕೊಂಡಿರ್ತಕ್ಕಂಥ, ಸಮಾವೇತ ಅಂದರೆ ಗೆಟ್ ಟುಗೆದರ್, ಯುಯುತ್ಸವ ಅಂದರೆ ಯುದ್ಧಕ್ಕಾಗಿ, ಕಲ್ಯಾಣೋತ್ಸವ ಕಲ್ಯಾಣಕ್ಕಾಗಿ ಸೇರಿರ್ತಕ್ಕಂಥದ್ದು, ಯುಯುತ್ಸವ ಅಂದರೆ ಯುದ್ಧಕ್ಕಾಗಿ ಸೇರಿರ್ತಕ್ಕಂಥದ್ದು. ಮಾಮಕಾಹ ನನ್ನವರು. ಈಗ ನಾವು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ ಆಸ್ಟ್ರೇಲಿಯಾದಲ್ಲಿ, ನಮ್ಮವ್ರು ಎಷ್ಟು ಹೊಡೆದ್ರು, ಆಸ್ಟ್ರೇಲಿಯಾದವ್ರು ಎಷ್ಟು ಹೊಡೆದ್ರು ಅಂತ ಕೇಳಲ್ವಾ? ಹಾಗೆ ಧೃತರಾಷ್ಟ್ರ ನನ್ನವರು ಏನು ಮಾಡ್ತಾ ಇದ್ದಾರೆ, ಪಾಂಡವಾಹ ಚ, ಪಾಂಡವರು ಕೂಡ, ಕಿಂ ಏನು, ಅಕುರ್ವತ ಏನು ಮಾಡ್ತಾ ಇದ್ದಾರೆ ಹೇಳಪ್ಪ ಸಂಜಯ ಅಂತ ಮೊದಲನೇ ಪ್ರಶ್ನೆ. ಅಂದರೆ ಇಲ್ಲಿ ಎರಡು ರೀತಿ ಅರ್ಥ ಮಾಡ್ಕೋಬೇಕು. ಮುಂದೆ ಶ್ರೀಕೃಷ್ಣ ಕ್ಷೇತ್ರ ಅಂದರೆ ಇದೊಂದು ಶರೀರ, ಕ್ಷೇತ್ರಜ್ಞ, ಆ ಶರೀರಿಯಾಗಿ ನಾನಿದ್ದೀನಿ ಅಂತ ಹೇಳ್ತಾನೆ ಮುಂದೆ ಕ್ಷೇತ್ರಜ್ಞ ಯೋಗದಲ್ಲಿ. ಅದು ಮುಂದೆ ಹೇಳೋಣ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು. ಪ್ರತಿಯೊಂದು ಕ್ಷೇತ್ರದಲ್ಲೂ ಧರ್ಮವನ್ನೇ ಮಾಡಬೇಕು. ಯಾವುದಾದರೂ ಅಧರ್ಮ ಮಾಡದಲ್ಲಿ ಸರ್ವನಾಶ ಹೊಂದೋದು ನಿಶ್ಚಿತ ಅಂತ ಹೇಳೋದಕ್ಕೋಸ್ಕರ ಪ್ರಾರಂಭದಲ್ಲೇ ಧರ್ಮದ ಮಾತು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಅದರಲ್ಲಿ ಮಾಮಕಾಹ ನನ್ನವರು. ಧೃತರಾಷ್ಟ್ರ ಒಳಗೂ ಕುರುಡ, ಹೊರಗೂ ಕುರುಡ, ಮುಂದೆ ಏನು ಗೊತ್ತಿಲ್ಲ, ಹಿಂದೆ ಏನು ಗೊತ್ತಿಲ್ಲ. ಅಜ್ಞಾನದ ಪರಮಾವಧಿ. ವ್ಯಾಸ ಮಹರ್ಷಿಗಳು, ಶ್ರೀಕೃಷ್ಣ, ಅಲ್ಲಿ ಇರ್ತಕ್ಕಂಥ ವಿಧುರ, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಎಷ್ಟು ಹೇಳಿದ್ರೂ ತನ್ನ ಮಗನಿಗೇ ಎಲ್ಲ ಆಸ್ತಿಯನ್ನು ಕೊಡಬೇಕು ಅನ್ನೋ ಒಂದು ಮೋಹ. ಆ ದುರ್ಯೋಧನನು ಶಕುನಿಯನ್ನು ಅನುಸರಿಸ್ತಾನೆ, ಶಕುನಿಯ ಜೊತೆ ಸ್ನೇಹ ಬೆಳೆಸ್ತಾನೆ. ಆ ಶಕುನಿಯ ಜೊತೆ ಸ್ನೇಹ ಬೆಳೆಸ್ಕೊಂಡು ಪಾಂಡವರಿಗೆ 1 ಇಂಚು ಜಾಗ ಕೊಡೋದಿಲ್ಲ, ಬೇಕಾದರೆ ಯುದ್ಧ ಮಾಡಿ ಪಡ್ಕೊಳ್ಳಿ ಅಂತ ಘೋಷಣೆ ಮಾಡ್ತಾನೆ. ಅಷ್ಟಲ್ಲದೆ ತನ್ನ ಅತ್ತಿಗೆ ಆಗಿರ್ತಕ್ಕಂಥ ದ್ರೌಪದಿಯ ವಸ್ತ್ರಾಪಹರಣ ಮಾಡಿ ಅವಮಾನ ಮಾಡ್ತಾನೆ. ಅಲ್ಲಿ ಸೇರಿರ್ತಕ್ಕಂಥ ಗಾಂಧಾರಿ, ದುರ್ಯೋಧನನ ಪತ್ನಿಯಾಗಿರ್ತಕ್ಕಂಥ ಭಾನುಮತಿಗೆ ಮತ್ತೊಂದು ಸ್ತ್ರೀಗೆ ಅಪಮಾನ ಆಗ್ತಾ ಇದೆಯಲ್ಲ, ರಕ್ಷಿಸಬೇಕು ಅಂತಕ್ಕಂಥ ಗಮನವೇ ಇಲ್ಲ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ನೋಡ್ತಾ ಕೂತಿರ್ತಾರೆ. ಈ ಒಂದು ಅಧರ್ಮ, ಅಚಾತುರ್ಯ ಮಾಡೋರು ಇಬ್ಬರಾದರೆ, ದುರ್ಯೋಧನ ಮತ್ತು ದುಶ್ವಾಸನ ಆದರೆ, ನೋಡ್ತಾ ಇರ್ತಕ್ಕಂಥವರು ಎಲ್ಲ ಸಭೆಯಲ್ಲಿದ್ದಾರೆ. ಯಾರೂ ವಿರೋಧ ಮಾಡಲಿಲ್ಲ. ವಿಧುರ ಒಬ್ಬ ವಿರೋಧ ಮಾಡ್ತಾನೆ, ಅವನು ಜಾಗ ಖಾಲಿ ಮಾಡ್ತಾನೆ. ಹಾಗಾಗಿ ಅವನೊಬ್ಬನಿಗೆ
ಮಹಾಭಾರತದಲ್ಲಿ ಮೋಕ್ಷದ ಮೊದಲನೇ ಸೀಟ್. ಕುರುಕ್ಷೇತ್ರದಲ್ಲಿ ವಿದುರ ಭಾಗವಹಿಸೋದೇ ಇಲ್ಲ, ತೀರ್ಥಯಾತ್ರೆಗೆ ಹೋಗ್ಬಿಡ್ತಾನೆ. ಶ್ರೀಕೃಷ್ಣನ ಪರಮ ಭಕ್ತ, ಕೌರವರ ಮಂತ್ರಿಯಾಗಿದ್ದರೂ ಕೂಡ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ. ಯಾಕೆಂದರೆ ಅದು ಅಧರ್ಮದ ಯುದ್ಧ ಅಂತ ಅವನ ಭಾವನೆ. ಹಾಗೆಯೇ ಈ ಒಂದು ಅಚಾತುರ್ಯ ನಡೀಬೇಕಾದರೂ ಕೂಡ ವಿದುರ ಅಲ್ಲಿ ಇರೋದಿಲ್ಲ. ಒಂದು ಅಧರ್ಮ ಮಾಡ್ತಕ್ಕಂಥವ್ರ ಜೊತೆ ನೋಡ್ತಕ್ಕಂಥವರು, ಭಾಗವಹಿಸತಕ್ಕಂಥವ್ರಿಗೂ ಕೂಡ ಅದರ ಪಾಪ ತಟ್ಟುತ್ತೆ. ಅದನ್ನು ಕುರಿತಾಗಿ ಹೇಳ್ತೀವಲ್ಲ, ಅದು ಕೂಡ ಮಹಾಪಾಪ. ಈಗಾಗಾದರೆ ನಾವು ಹೇಳ್ತಾ ಇಲ್ವಾ ಅಂದರೆ, ಈ ಅಧರ್ಮದಿಂದ ಆಗ್ತಕ್ಕಂಥ ಅನಾಹುತಗಳೇನು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಂತರ ಧರ್ಮ ಯಾವುದು ಅಂತ ಶ್ರೀಕೃಷ್ಣ ಮುಂದೆ ಹೇಳ್ತಾ ಇರೋದ್ರಿಂದ ಶ್ರೀಕೃಷ್ಣನ ಮೇಲೆ ಭಾರ ಹಾಕಿ ಇದನ್ನು ಚಿಂತನೆ ಮಾಡಬೇಕು. ಆಯಿತು. ಇದಕ್ಕೆ ಸಂಜಯ ಹೇಗೆ ಉತ್ತರ ಕೊಡ್ತಾನೆ? ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾ ಅನೀಕಂ ವ್ಯೂಢಂ ದುರ್ಯೋಧನಃ ತದಾ ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಂ ಅಬ್ರವೀತ್. ಪಾಂಡವಾನೀಕಂ ದೃಷ್ಟ್ವಾ, ಪಾಂಡವಾನೀಕಂ ವ್ಯೂಢಂ ದೃಷ್ಟ್ವಾ, ಪಾಂಡವರಿಂದ ರಚಿಸಲ್ಪಟ್ಟಿರ್ತಕ್ಕಂಥ, ಅತ್ಯುತ್ತಮವಾಗಿ ರಚನೆ ಮಾಡಿರ್ತಕ್ಕಂಥ ಪಾಂಡವರ ಸೈನ್ಯವನ್ನು ನೋಡಿ ರಾಜ ದುರ್ಯೋಧನ ಆಚಾರ್ಯಂ ಉಪಸಂಗಮ್ಯ, ದ್ರೋಣಾಚಾರ್ಯರನ್ನು ಸಮೀಪಿಸಿ ಈ ರೀತಿ ಮುಂದೆ ಹೇಳುತ್ತಾನೆ. ಪಾಂಡವರ ವೆಲ್ ಅರೇಂಜ್ಡ್ ಆರ್ಮಿ ಸೈನ್ಯವನ್ನು ನೋಡಿ ದುರ್ಯೋಧನ ರಾಜ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಮುಂದಿನ ಮಾತುಗಳನ್ನು ಹೇಳ್ತಾನೆ. ಏನಂತ ಇಲ್ಲಿಂದ ಮುಂದೆ ದುರ್ಯೋಧನ 9 ಶ್ಲೋಕಗಳನ್ನು ಹೇಳೋದು. ಪಶ್ಯೈತಾಂ ಪಾಂಡುಪುತ್ರಾಣಾಂ, ಪಶ್ಯ ಏತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ. ಹೇ ಆಚಾರ್ಯ, ಪಾಂಡುಪುತ್ರಾಣಾಂ ಮಹತೀಂ ಚಮೂಂ ಪಶ್ಯ. ಈ ಏತಾಂ ಪಾಂಡುಪುತ್ರಾಣಾಂ, ಪಾಂಡವರಿಂದ, ಈ ಪಾಂಡು ಪುತ್ರರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಮಹತೀಂ ಚಮೂಂ, ದೊಡ್ಡ ಸೈನ್ಯವನ್ನು ಹೇ ಆಚಾರ್ಯ ನೋಡಿ ಅಂತ ದ್ರೋಣಾಚಾರ್ಯರಿಗೆ ದುರ್ಯೋಧನ ಹೇಳ್ತಾ ಇರೋದು. ನಿಮ್ಮ ಬಳಿಯಲ್ಲೇ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ನಿಮ್ಮ ಶಿಷ್ಯನಾದ ದೃಪದ ಪುತ್ರ, ಅತ್ಯಂತ ಬುದ್ಧಿವಂತನಾದ, ಧೀಮತ ಅತ್ಯಂತ ಬುದ್ಧಿವಂತನಾದ ದೃಪದ ಪುತ್ರನಾದ ಧೃಷ್ಟದ್ಯುಮ್ನನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ವ್ಯೂಢಾಂ, ರಚಿಸಲ್ಪಟ್ಟಿರ್ತಕ್ಕಂಥ ಸೈನ್ಯವನ್ನು ನೋಡಿ, ಹೇ ದ್ರೋಣಾಚಾರ್ಯರೇ, ಪಾಂಡುಪುತ್ರರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಈ ದೊಡ್ಡ ಸೈನ್ಯವನ್ನು ನೋಡಿ, ಈ ಸೈನ್ಯವನ್ನು ನಿಮ್ಮ ಶಿಷ್ಯರಾಗಿರ್ತಕ್ಕಂಥ ತವ ಶಿಷ್ಯೇನ ಧೀಮತ ಅತ್ಯಂತ ಬುದ್ಧಿವಂತನಾದ ವ್ಯೂಢಾಂ ವೆಲ್ ಅರೇಂಜ್ಡ್ ವೆಲ್ ಎಸ್ಟಾಬ್ಲಿಷ್ಡ್ ದೃಪದ ಪುತ್ರೇಣ, ದೃಪದ ರಾಜನ ಮಗನಾಗಿರ್ತಕ್ಕಂಥ ಧೃಷ್ಟದ್ಯುಮ್ನನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸೈನ್ಯವನ್ನು ನೋಡಿ, ಪಾಂಡವರ ಸೇನಾಧಿಪತಿ ಧೃಷ್ಟದ್ಯುಮ್ನ, ದೃಪದ ಪಾಂಚಾಲಿ ದೇಶದ ರಾಜ. ದೃಪದ ಮತ್ತು ದ್ರೋಣಾಚಾರ್ಯರು ಸಹಪಾಠಿಗಳು. ದ್ರೋಣಾಚಾರ್ಯರು ಭರದ್ವಾಜ ಋಷಿಗಳ ಮಗ, ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ. ಆಗಿನ ಕಾಲದಲ್ಲೇ ದ್ರೋಣಾಚಾರ್ಯರು ಒಂದು ಮಡಿಕೆಯಿಂದ ಹುಟ್ಟುತ್ತಾರೆ. ಕುಂಭಸಂಭವ. ಭರದ್ವಾಜ
ಮಹರ್ಷಿಗಳು ದ್ರೋಣಾಚಾರ್ಯರ ತಂದೆಯೂ ಹೌದು, ಗುರುಗಳೂ ಹೌದು. ಭರದ್ವಾಜ ಋಷಿಗಳ ಸಮ್ಮುಖದಲ್ಲಿ ದ್ರೋಣಾಚಾರ್ಯರು ಮತ್ತು ದೃಪದ ರಾಜ, ಆಮೇಲೆ ರಾಜ ಆಗೋದು ದೃಪದ, ಇಬ್ಬರೂ ಕೂಡ ಶಸ್ತ್ರ, ಶಾಸ್ತ್ರ ಮತ್ತು ಅಸ್ತ್ರ ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ. ಕಾಲಕ್ರಮೇಣ ದೃಪದ ಕ್ಷತ್ರಿಯನಾಗಿರೋದ್ರಿಂದ ರಾಜನಾಗ್ತಾನೆ, ಪಾಂಚಾಲಿ ದೇಶದ ರಾಜನಾಗ್ತಾನೆ. ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿರೋದ್ರಿಂದ ಬಡವರಾಗ್ತಾರೆ. ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇರೋ ರೀತಿ ಆಗತ್ತೆ. ನಂತರ ಹೆಂಡತಿ, ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನೆಲ್ಲ ನೋಡ್ಕೋಬೇಕಾಗತ್ತೆ. ಆಗ ದುರ್ಯೋಧನ ಅತ್ಯಂತ ಭಕ್ತಿಯಿಂದ ದ್ರೋಣಾಚಾರ್ಯರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಹಾಗಾಗಿಯೇ ದ್ರೋಣಾಚಾರ್ಯರು ಕೌರವರಿಗೆ ಅನ್ನದ ಋಣವನ್ನು ತೀರಿಸುವ ಒಂದು ದೃಷ್ಟಿಯಿಂದ ದುರ್ಯೋಧನನಿಗೆ ಸಹಕಾರ ಕೊಡ್ತಾರೆ. ದುರ್ಯೋಧನನಲ್ಲಿ ಹಲವಾರು ಒಳ್ಳೆಯ ಗುಣಗಳಿರುತ್ತೆ. ಮಾತೃಭಕ್ತಿ, ಪಿತೃಭಕ್ತಿ, ಭ್ರಾತೃಭಕ್ತಿ, ಸ್ನೇಹ, ಎಲ್ಲವೂ ಸರಿ. ಪ್ರಜೆಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಒಂದೇ ಒಂದು ಕೆಟ್ಟ ಗುಣ, ಶಕುನಿಯನ್ನು ಸ್ನೇಹ ಮಾಡಿಕೊಂಡು ಪಾಂಡವರಿಗೆ ಎಳ್ಳಷ್ಟೂ ರಾಜ್ಯ ಕೊಡದೇ ಇರತಕ್ಕಂಥದ್ದು. ಅದೊಂದು ದೊಡ್ಡ ತಪ್ಪು ಮಾಡಿದ್ದು. ಕಾಲಕ್ರಮೇಣ ದ್ರೋಣಾಚಾರ್ಯರು ತನ್ನ ಸ್ನೇಹಿತನಾಗಿರ್ತಕ್ಕಂಥ ದೃಪದ ರಾಜನನ್ನು ನೋಡೋದಕ್ಕೆ ಹೋಗ್ತಾರೆ. ದೃಪದ ರಾಜ, ಅವನು ರಾಜ, ಇವ್ರು ನೋಡಿದ್ರೆ ಬಡವರು. ದೊಡ್ಡ ಅವಮಾನ ಮಾಡ್ತಾನೆ. ತನ್ನ ಭಟರಿಗೆ ದ್ರೋಣಾಚಾರ್ಯರನ್ನು ಹೊರಗೆ ಹಾಕೋದಕ್ಕೆ ಹೇಳ್ತಾನೆ. ದ್ರೋಣಾಚಾರ್ಯರಿಗೆ ತುಂಬ ಅವಮಾನ ಆಗುತ್ತೆ. ಒಂದು ಒಬ್ಬ ಸ್ನೇಹಿತ, ಇನ್ನೊಂದು ತಮ್ಮ ತಂದೆಯವರು ಪಾಠ ಹೇಳ್ಕೊಟ್ಟಿದ್ದು. ಒಬ್ಬ ಗುರುವಿನ ಮಗನಿಗೆ ಅವಮಾನ ಮಾಡಿದ್ನಲ್ಲ ಅಂತ ಹೇಳಿ ದ್ರೋಣಾಚಾರ್ಯರು ಅಲ್ಲೇ ಪಣ ತೊಡ್ತಾರೆ. ನಾನು ಒಬ್ಬ ಶಿಷ್ಯನನ್ನು ತಯಾರು ಮಾಡ್ತೀನಿ, ಅವನು ಮುಂದೆ ಈ ದೃಪದನನ್ನು ಕೊಲ್ತಾನೆ ಅಂತ ಹೇಳಿ ಅರ್ಜುನನನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಧನುರ್ವಿದ್ಯೆ ಹೇಳ್ಕೊಡ್ತಾರೆ. ವಿಷಾದ ಸಂಗತಿ ಏನಪ್ಪ ಅಂದರೆ, ದೃಪದನಿಗೆ ಇದು ಗೊತ್ತಾಗಿ ಮುಂದೆ ಅರ್ಜುನ ದೃಪದನನ್ನು ಕೊಲ್ಲೋದಕ್ಕೆ ಹೋಗ್ತಾನೆ. ಆಗ ದೃಪದ ತನ್ನ ಪ್ರಾಣ ಭಿಕ್ಷೆಯನ್ನು ಅರ್ಜುನನಲ್ಲಿ ಕೇಳಿ ತಪ್ಪಿಸ್ಕೊಳ್ತಾನೆ. ಆ ನಂತರ ದೃಪದ ರಾಜ ಯಜ್ಞವನ್ನು ಮಾಡಿ ಇಬ್ಬರು ಮಕ್ಕಳನ್ನು ಪಡ್ಕೊಳ್ತಾನೆ. ಒಬ್ಬಳು ದ್ರೌಪದಿ ಅಥವಾ ಪಾಂಚಾಲಿ, ಅವಳ ಹೆಸರು ಕೃಷ್ಣ ಅಂತ. ಇನ್ನೊಬ್ಬ ಧೃಷ್ಟದ್ಯುಮ್ನ. ಧೃಷ್ಟದ್ಯುಮ್ನನ್ನು ದ್ರೋಣಾಚಾರ್ಯರ ಬಳಿಯಲ್ಲೇ ಕಳಿಸ್ತಾನೆ ದೃಪದ, ಧನುರ್ವಿದ್ಯೆ ಕಲ್ತ್ಕೊಂಬರಲಿ ಅಂತ. ಆ ನಂತರ ಈ ಧೃಷ್ಟದ್ಯುಮ್ನ ಗುರುವಿನ ಸಂಹಾರ ಮಾಡ್ತಾನೆ. ತನ್ನದೇ ಆದ ಗುರು ಆಗಿರ್ತಕ್ಕಂಥ ದ್ರೋಣಾಚಾರ್ಯರನ್ನು ಮುಂದೆ ಸಂಹಾರ ಮಾಡ್ತಾನೆ. ನೋಡಿ ಎಷ್ಟು ಅಧರ್ಮ. ಶ್ಲೋಕ 4. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ದುರ್ಯೋಧನ ದ್ರೋಣಾಚಾರ್ಯರಲ್ಲಿ ಹೋಗಿ ಯಾರ್ಯಾರು ಪಾಂಡವರ ಸೈನ್ಯದಲ್ಲಿದ್ದಾರೆ ಅಂತ ಪರಿಚಯ ಮಾಡಿಸ್ತಾ ಅವರು ಯಾವ್ಯಾವ ರೀತಿ ಶಸ್ತ್ರ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅತ್ಯಂತ ಶೂರರಾಗಿರ್ತಕ್ಕಂಥ ಮಹಾ ಇಷು ಹಸಹ
ದೊಡ್ಡ ದೊಡ್ಡ ಧನುಸ್ಸನ್ನು ಇಟ್ಕೊಂಡಿರ್ತಕ್ಕಂಥ, ಆಯುಧಗಳನ್ನು ಇಟ್ಕೊಂಡಿರ್ತಕ್ಕಂಥ, ಭೀಮ ಮತ್ತು ಅರ್ಜುನರಿಗೆ ಸಮರಾಗಿರ್ತಕ್ಕಂಥ ಯಾರ್ಯಾರು? ಯುಯುಧಾನ, ಸಾತ್ಯಕಿ ಅಂತ ಅವನ ಹೆಸರು. ಇವರು ಕೂಡ ದ್ರೋಣಾಚಾರ್ಯರ ಶಿಷ್ಯ, ಅರ್ಜುನನ ಪರಮ ಸ್ನೇಹಿತ ಹಾಗೆ ಶಿಷ್ಯ. ಅರ್ಜುನನಿಗೆ ಸಾರಥಿಯಾಗೂ ಇರ್ತಾ ಇದ್ದ, ಅರ್ಜುನ ಹೇಳ್ದಾಗೆ ಕೇಳ್ತಾ ಇದ್ದ. ಇವನು ಒಬ್ಬ ಸೇನಾಧಿಪತಿ, ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾಧಿಪತಿ. ವಿರಾಟ ಮತ್ಸ್ಯ ದೇಶದ ರಾಜ. ವಿರಾಟ ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನು ಅರ್ಜುನನ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿಗೆ ಕೊಟ್ಟಿರ್ತಾನೆ. ಹಾಗಾಗಿ ಅಭಿಮನ್ಯುವಿನ ಮಾವ, ಅರ್ಜುನನ ಬೀಗ. ಇವನು ಕೂಡ ಮಹಾರಥ, ಹಾಗಾಗಿ ಒಂದು ಸೈನ್ಯದ ಅಧಿಪತಿ. ಯುಯುಧಾನ ಯಾದವ ಕುಲಕ್ಕೆ ಸೇರಿರ್ತಕ್ಕಂಥವನು, ಅಂದರೆ ಶ್ರೀಕೃಷ್ಣನ ಕುಲಕ್ಕೆ ಸೇರಿರ್ತಕ್ಕಂಥ ಯಾದವ ದೇಶದವನು. ವಿರಾಟ ಮತ್ಸ್ಯ ದೇಶಕ್ಕೆ ಸೇರಿರ್ತಕ್ಕಂಥವನು. ಆಮೇಲೆ ದ್ರುಪದ, ಈಗಾಗಲೇ ಹಿಂದೆ ಹೇಳಿರೋ ಹಾಗೆ ಪಾಂಚಾಲ ದೇಶದ ಅಧಿಪತಿ. ಇವರೆಲ್ಲರೂ ಕೂಡ ಮಹಾರಥರು. ಮುಂದೆ ಶ್ಲೋಕ 5. ಧೃಷ್ಟಕೇತು, ಇನ್ನು ಕೆಲವರ ಪರಿಚಯ ಮಾಡಿಕೊಡ್ತಾ ಇರೋದು. ಧೃಷ್ಟಕೇತು ಚೇಕಿತಾನಃ. ಧೃಷ್ಟಕೇತು ಅಂತಕ್ಕಂಥವನು ಚೇದಿ ದೇಶದ ರಾಜ, ಶಿಶುಪಾಲನ ಮಗ. ಅವನ ಮಗ ಚೇಕಿತಾನ. ಇವರಿಬ್ಬರೂ ಕೂಡ ಒಂದು ಸೈನ್ಯದ ಅಧಿಪತಿಗಳು. ಇವರೇ ಮೊದಲನೇ ದಿನದ ಕುರುಕ್ಷೇತ್ರ ಯುದ್ಧವನ್ನು ಮುನ್ನಡೆಸೋದು. ಕೊನೆಗೆ ಮೊದಲನೇ ದಿನವೇ ಮರಣ ಹೊಂದುತ್ತಾರೆ, ಅದು ಬೇರೆ ವಿಚಾರ. ಕಾಶಿರಾಜಶ್ಚ ವೀರ್ಯವಾನ್. ಅತ್ಯಂತ ವೀರ್ಯನಾಗಿರ್ತಕ್ಕಂಥ ಕಾಶಿರಾಜ, ಆ ಸಮಯದಲ್ಲಿ ಆಗಿರ್ತಕ್ಕಂಥ ಕಾಶಿರಾಜ. ಕೃಷ್ಣ ಬಲರಾಮನ ಸಪೋರ್ಟರ್ಸ್ ಆಗಿರೋದ್ರಿಂದ ಅವರು ಪಾಂಡವರ ಕಡೆ ಕಾಶಿರಾಜ ಸಪೋರ್ಟ್ ಮಾಡ್ತಾನೆ. ಅವ್ರದ್ದು ಒಂದು ಸೈನ್ಯ, ಅದಕ್ಕೆ ಕಾಶಿರಾಜ ಅಧಿಪತಿ. ಪುರುಜಿತ್ ಮತ್ತು ಕುಂತಿಭೋಜ. ಪುರುಜಿತ್ ಮತ್ತು ಕುಂತಿಭೋಜ ಕುಂತಿಯ ಸಹೋದರರು, ಪಾಂಡವರ ಸೋದರ ಮಾವಂದರು. ಇವರಿಬ್ಬರು ಕೂಡ ಒಂದು ಸೈನ್ಯದ ಅಧಿಪತಿಗಳು. ಶೈಬ್ಯಶ್ಚ ನರಪುಂಗವ. ನರಶ್ರೇಷ್ಠನಾಗಿರ್ತಕ್ಕಂಥ, ಮನುಷ್ಯರಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಶೈಬ್ಯ ಧರ್ಮರಾಯನ ಮಾವ. ಧರ್ಮರಾಯ ದೇವಿಕಾ ಅಂತಕ್ಕಂಥ ಮದುವೆ ಆಗಿರ್ತಾನೆ, ಅವಳ ತಂದೆ ಶೈಬ್ಯ. ಇವರು ಕೂಡ ಒಂದು ಸೇನೆಯ ಅಧಿಪತಿ. ಶ್ಲೋಕ 6. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್. ಯುಧಾಮನ್ಯು ಮತ್ತು ಉತ್ತಮೌಜ ಅಂದರೆ ವಿಕ್ರಾಂತ, ಅತ್ಯಂತ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಯುಧಾಮನ್ಯು ಮತ್ತು ವೀರ್ಯವಂತನಾಗಿರ್ತಕ್ಕಂಥ ಉತ್ತಮೌಜ, ಇವರಿಬ್ಬರು ಪಾಂಚಾಲ ದೇಶದ ಸೋದರರು. ಅಂದರೆ ದ್ರುಪದ ರಾಜನ ಕಸಿನ್ಸ್. ಇವರಿಬ್ಬರೂ ಪಾಂಚಾಲ ದೇಶದ ಒಂದು ರಾಜ್ಯವನ್ನು ಇಟ್ಕೊಂಡಿರ್ತಾರೆ. ಅವರು ಕೂಡ ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಒಂದು ಸೇನೆಯ ಅಧಿಪತಿ. ಸೌಭದ್ರೋ, ಸುಭದ್ರೆಯ ಮಗನಾಗಿರ್ತಕ್ಕಂಥ ಅಭಿಮನ್ಯು. ದ್ರೌಪದೇಯಾಶ್ಚ, ದ್ರೌಪದಿಯ 5 ಜನ ಮಕ್ಕಳು. ದ್ರೌಪದಿಗೆ 5 ಜನ ಗಂಡಂದರು ಪಾಂಡವರು, ಪಂಚಪಾಂಡವರು. ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಇವರೊಬ್ಬೊಬ್ಬರಿಗೂ ಕೂಡ ಒಬ್ಬೊಬ್ಬರು ಮಕ್ಕಳು. ಹಾಗಾಗಿ ದ್ರೌಪದಿಯ 5 ಜನ ಮಕ್ಕಳು ಇವರೆಲ್ಲರೂ ಕೂಡ ಮಹಾರಥರೇ.
ಸರ್ವ ಏವ ಮಹಾರಥಾಃ ಅಂತ ರಾಜ ದುರ್ಯೋಧನ ದ್ರೋಣಾಚಾರ್ಯರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಶ್ಲೋಕ 7ರಿಂದ ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ ಕೌರವರ ಪರಿಚಯ ಮುಂದೆ ಮಾಡಿಕೊಡ್ತಾನೆ.